ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಾಯತ್ರಿ ಸಿದ್ದೇಶ್ವರ್ ಅವರ ಪತ್ನಿ ಬಿಜೆಪಿಯಿಂದ ಈ ಬಾರಿ ಕಣಕ್ಕಿಳಿದಿದ್ದಾರೆ. ಎರಡು ಹೆಣ್ಣುಮಕ್ಕಳು ಬಿಜೆಪಿಯಿಂದ ಕಣಕ್ಕಿಳಿದಿರುವಂಥದ್ದು ಶೋಭಾ ಕರಂದ್ಲಾಜೆ ಮತ್ತು ಗಾಯತ್ರಿ ಸಿದ್ದೇಶ್ವರ್. ಮಲ್ಲಿಕಾರ್ಜುನ್ ಅವರ ಪತ್ನಿ ವಿರುದ್ಧ ಬೆಂಗಳೂರಿನಲ್ಲೂ ಬಿಜೆಪಿಗೆ ಮುನ್ನಡೆ. ಬ್ರಿಜೇಶ್ ಚೌಟ ಹೊಸ ಮುಖ. ಬಿಜೆಪಿ ಈ ಬಾರಿ ಕೇವಲ 2 ಹೊಸ ಮುಖಗಳು ಕಾಣ್ತಾ ಇತ್ತು. ಒಂದು ಬ್ರಿಜೇಶ್ ಚೌಟ ಮತ್ತು ಕೊಪ್ಪಳದಲ್ಲಿ ಕಾವಟೂರ್. ಬ್ರಿಜೇಶ್ ಚೌಟ ಅವರಿಗೆ ಲೀಡ್ ಪದ್ಮರಾಜ್ ವಿರುದ್ಧ 1991ರಿಂದ ನಿರಂತರವಾಗಿ ಬಿಜೆಪಿಯಲ್ಲಿ ಗೆದ್ದುಕೊಂಡು ಬರ್ತಾ ಇದೆ. ಶುಭಾರಂಭ ಎನ್ನುವಂತೆ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಮುನ್ನಡೆ. ಬ್ರಿಜೇಶ್ ಚೌಟ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಗ್ರಾಮಾಂತರದಲ್ಲಿ ಬಿಜೆಪಿಗೆ ಲೀಡ್ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿದಿದ್ರು. ಆರಂಭದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಈ ಕ್ಷಣದ ಬ್ರೇಕಿಂಗ್ ನೋಡಿ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಲೀಡ್ ನಲ್ಲಿದ್ದಾರೆ ಅನ್ನೋ ಅಪ್ಡೇಟ್. ಸ್ಟಾರ್ ಚಂದ್ರ ಅವರ ವಿರುದ್ಧ ಮಂಡ್ಯದಲ್ಲಿ ಲೀಡ್ ನಲ್ಲಿದ್ದಾರೆ ಕುಮಾರಸ್ವಾಮಿ. ಕಳೆದ ಬಾರಿ ತಮ್ಮ ಪುತ್ರನ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಕಳ್ಕೋಬೇಕಾಯಿತು. ಅಲ್ಲಿ ಸುಮಲತಾ ಅಂಬರೀಶ್ ಗೆದ್ದಿದ್ರು. ಈ ಬಾರಿ ಕುಮಾರಸ್ವಾಮಿ ಅವರು ಲೀಡಲ್ಲಿದ್ದಾರೆ. ಬರ್ತಾ ಇರುವಂತದ್ದು ನೋಡಿ, 1 ಕಾಂಗ್ರೆಸ್, 3 ಬಿಜೆಪಿ, 1 JDS. ಕ್ವಿಕ್ ಆಗಿ ಹೇಳೋದಾದ್ರೆ ಸ್ಕ್ರೀನ್ ನಲ್ಲಿ ನೀವು ಕರ್ನಾಟಕದ ನಂಬರ್ಸ್ ನೋಡ್ಬೇಕಂದ್ರೆ ಸ್ಕ್ರೀನ್ ನ ಮೇಲ್ಭಾಗ, ಭಾರತದ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಫಲಿತಾಂಶ ನೋಡ್ಬೇಕಂದ್ರೆ ಸ್ಕ್ರೀನ್ ನ 2 ಬದಿಯಲ್ಲಿ, ಹಾಗೆ ಕೆಳಭಾಗದಲ್ಲಿ ಒಟ್ಟಾರೆ NDA ಇಂಡಿ ಮೈತ್ರಿಕೂಟದ ಲೆಕ್ಕಾಚಾರಗಳು. ಇದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಲೀಡ್. ಬಹುಶಃ ಮಂಡ್ಯದಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ಲೀಡ್ ಆಗಿ ಗೆದ್ದರೆ JDS ನಲ್ಲಿರುವಂತಹ ಒಂದು ಆಕಾಂಕ್ಷೆ ಏನಪ್ಪಾ, ಖುಷಿ ಏನಪ್ಪಾ ಅಂತಂದ್ರೆ ಮಂತ್ರಿ ಆಗ್ತಾರೆ ಅಂತ ಅನ್ನುವಂಥದ್ದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಅಂಚೆ ಮತಗಳ ಲೀಡ್ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಪ್ರಭಾ ಮಲ್ಲಿಕಾರ್ಜುನಿಗೆ ಲೀಡ್ ಬರ್ತಾ ಇದ್ದಾರೆ. ಅಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರ ವಿರುದ್ಧ ಪ್ರಭಾ ಮಲ್ಲಿಕಾರ್ಜುನ್ ಲೀಡ್. ದಾವಣಗೆರೆಯಲ್ಲಿ ನಾರಿ ಶಕ್ತಿ ಅವರ ನಡುವೆ ನಡೀತಾ ಇರುವಂತಹ ಸ್ಪರ್ಧೆ. ಕಂಟಿನ್ಯೂ. ದಾವಣಗೆರೆಯಲ್ಲಿ ನಾರಿ ಶಕ್ತಿ ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್, ಮತ್ತೊಂದು ಕಡೆ ಗಾಯತ್ರಿ ಸಿದ್ದೇಶ್ವರ್. ಒಂದ್ ಕಡೆ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೂ ಕೂಡ ಲೀಡ್ ಅಂತ ಹೇಳಲಾಗ್ತಾ ಇತ್ತು. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಂಚೆ ಮತಗಳ ಎಣಿಕೆ ಸಂದರ್ಭದಲ್ಲಿ ಅವರಿಗೆ ಲೀಡ್ ಸಿಗ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಸಿಗ್ತಾ ಇದೆ ಅನ್ನುವಂತಹ ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾರಣ ಇಬ್ಬರು ಮಹಿಳಾ ಸ್ಪರ್ಧಿಗಳು ಎದುರು ಬದ್ರು, ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ.